ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಗುಲ್ರಾಜ್ ಅಂತ. ಸ್ಟೇಟ್ ಮ್ಯಾನೇಜರ್ ಆಗಿ ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡಿಗೆ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋ ಜಾಗ ವಿಜಯಪುರ ಜಿಲ್ಲಾ ಟಿಕೋಟ ತಾಲೂಕು ಅರಕೆರೆ ಗ್ರಾಮದಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಏನೇನು ಆಟೋಮೇಷನ್ ಮಾಡಿಕೊಟ್ಟಿದ್ದೀವಿ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಹೆಸರು ವಿಜಯ ರಾಠೋಡ. ನಮ್ಮ ತೋಟ ಇದು 10 ಎಕರೆ. ನಾವು ಸಚಿನ್ ಅವರಿಗೆ ಭೇಟಿಯಾಗಿದ್ದೀವಿ. ಅವರು ಗೋಕುಲ್ ಸರ್ಗೆ ಅವ್ರಿಗೆ ಕರೆಸಿ ಇಲ್ಲಿ ತೋಟ ಬಂದು ನೋಡಿದ ನಂತರ ಸರ್ವೆ ಮಾಡಿದ ನಂತರ ಇದು ಟ್ಯಾಂಕ್ ಕಟ್ಟಿಸಿ ಆ ಮೋಟ್ರ್ ಕುಡಿಸಿ ನೀರು ಚಾಲು ಮಾಡಿದ್ವಿ. ಈಗ ಮೊಬಿಟಿಗೆ ಅದು ಆನ್ ಮಾಡೋದು ಹೆಂಗಂತ ತೋರಿಸ್ತೀವಿ. ಈ ರೂಮ್ ಹಿಂದಿನ ಭಾಗ ಒಂದು ದೊಡ್ಡ ಸಂಪ್ ಇದೆ. ಸಂಪಲ್ಲಿ 10 HP ಮೋಟ್ರ್ ಹಾಕಿದ್ದಾರೆ. ಅದರಿಂದ ನೀರು ಇಲ್ಲಿ ಒಳಗಡೆ ಬಂದು ಇಲ್ಲಿ ನೀರು ಫಿಲ್ಟರ್ ಆಗಿ ಸ್ಯಾಂಡ್ ಫಿಲ್ಟ್ರಲ್ಲಿ ನೀರು ನಿಮಗೆ ಫಿಲ್ಟರ್ ಆಗಿ ಮತ್ತೆ ಇಲ್ಲಿ ಆಚೆ ಬರುತ್ತೆ. ತೋಟದ ಒಳಗಡೆ ಭಾಳ ವಾಲ್ವ್ ಇದ್ದಾವೆ. ಅದನ್ನೆಲ್ಲ ಕಂಬೈನ್ ಮಾಡಿ ಇಲ್ಲೇ ಸೆಂಟ್ರಲೈಸ್ ಸಿಸ್ಟಮ್ 4 ವಾಲ್ವ್ 4 ಇಂಚಿದು ವಾಲ್ವ್ ಹಾಕಿದ್ದೀವಿ. ಇಲ್ಲಿ ನಿಮಗೆ ಪವರ್ ಸಪ್ಲೈ ಬರುತ್ತೆ. ಇಲ್ಲಿಂದ MCB ಹೋಗುತ್ತೆ. ಇಲ್ಲಿಂದ ಸ್ಟಾರ್ಟರ್ ಕುಂಡ್ರಿಸಿದ್ವಿ. ಸ್ಟಾರ್ಟ್ರಿಂದ ನಮ್ಮ ಮೈನ್ ಮಾಸ್ಟರ್ ಕಂಟ್ರೋಲ್ ಎಮ್ಕಾನ್ ಅಂತ. ಇದರಲ್ಲಿ ನಿಮಗೆ ವೈರ್ಡು ವೈರ್ಲೆಸ್ಸು 2 ರೀತಿ ನಿಮಗೆ ವಾಲ್ವ್ನ ಕಂಟ್ರೋಲ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ವೋಲ್ಟೇಜು, ಕರೆಂಟು, ಪವರ್ ಫ್ಯಾಕ್ಟ್ರು ಮತ್ತು ಫ್ರೀಕ್ವೆನ್ಸಿ ಇದನ್ನೆಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಿಮಗೆ ನೆಟ್ವರ್ಕು, ಫೇಸ್ ಫಿಲಿಯರು, ಡ್ರೈ ರನ್ನು, ಓವರ್ಲೋಡು, ಮೋಟ್ರನ್ನು ಇದ್ರ ಬಗ್ಗೆ ಮಾಹಿತಿ ಇದರಲ್ಲಿ ಸಿಗುತ್ತೆ. ಮೊಬೈಲ್ ಅಪ್ಲಿಕೇಶನು ನೋಡ್ಕೊಬೋದು. ಇಲ್ಲಿ ಯಾರೋ ತೋಟದಲ್ಲಿ ಇದ್ದಾರೆ ಅಂದ್ರೂ ಇದರಲ್ಲಿ ಅವ್ರು ಕಾಣ್ಬೋದು ಎಷ್ಟು ವೋಲ್ಟೇಜ್ ತೊಗೊಳ್ತಾ ಇದೆ, ಎಷ್ಟು ಆ್ಯಮ್ಸ್ ಅಂತ ನೋಡ್ಕೊಬೋದು. ಇದು ಬಂದುಬಿಟ್ಟು ಡಿಕಾನ್ ಸೆನ್ಸರ್ ಅಂತ. ನಿಮಗೆ 2 ಪ್ರೆಷರ್ ಸೆನ್ಸರು, ಫ್ಲೋ ಮೀಟ್ರ್ ನೀವು ಕನೆಕ್ಟ್ ಮಾಡ್ಕೊಬೋದು. 2 ಪ್ರೆಷರ್ ಸೆನ್ಸರ್ ಏನಕ್ಕೆಂದರೆ ಪ್ರೆಷರ್ ಹೆಚ್ಚು ಕಡಿಮೆ ಆಗಿ ಪೈಪ್ಲೈನ್ ಬಸ್ಟ್ ಆಗೋದು ಈ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಕೊಟ್ಟಿರೋದು. ಇನ್ಲೆಟಲ್ಲಿ ಒಂದು ಸೆನ್ಸರು, ಔಟ್ಲೆಟಲ್ಲಿ ಒಂದು ಸೆನ್ಸರ್ ಇದೆ. ಸೊ 2 ಡಿಫ್ರೆನ್ಸು ಪ್ರೆಷರ್ ಆದ ತಕ್ಷಣ ಕೂಡಲೇ ನಿಮಗೆ ಫಿಲ್ಟ್ರು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಡಿಕಾನ್ ವಾಲ್ವ್ ಕಂಟ್ರೋಲರ್ ಅಂತ. ಇಲ್ಲಿ ನಾವು ಮಾಡಿರೋ ಸಿಸ್ಟಮ್ ವೈರ್ ರೈಡ್ ಸಿಸ್ಟಮು. ಸೊ ಇಲ್ಲಿಂದ ನಿಮಗೆ ವಾಲ್ವ್ಗಳಿಗೆ ಕನೆಕ್ಷನ್ ಹೋಗುತ್ತೆ. ಇದು ಬಂದುಬಿಟ್ಟು ಫೆಟಿಗೇಷನ್ ಮತ್ತು ಅಜಿಟೇಟರ್ ಕಂಟ್ರೋಲ್ ಪ್ಯಾನಲು. ಇದರಲ್ಲಿ ನಿಮಗೆ ಆಟೋಮೇನಲ್ಲಿ 2 ಕಂಟ್ರೋಲು ಸಿಗುತ್ತೆ. ಸೊ ಇವಾಗ ಪ್ಲಾಟ್ 1ಗೆ ಅರ್ಧ ಗಂಟೆ ನೀರು ಬೇಕು, ಇಷ್ಟು ಲೀಟ್ರ್ ಗೊಬ್ಬರ ಕೊಡಬೇಕಂತ ಪ್ರೋಗ್ರಾಮ್ ಮಾಡಲೇ ನಿಮಗೆ ಅವರು ವಾಲ್ವ್ ಆನ್ ಆಗಿ ಮೋಟ್ರ್ ಸ್ಟಾರ್ಟ್ ಆಗಿ ಇದನ್ನು ಫೆಟಿಗೇಷನು ಸ್ಟಾರ್ಟ್ ಆಗುತ್ತೆ. 2 ಟ್ಯಾಂಕ್ ಇಂಜೆಕ್ಟರ್ ಸಿಸ್ಟಮ್ ಕೊಟ್ಟಿದ್ವಿ. ಇವಾಗ ಇದರಲ್ಲಿ 2 ಥರ ಕೆಮಿಕಲ್ನ ಅವರು ತುಂಬಿಸಿಟ್ಟಿರ್ತಾರೆ. ಇದನ್ನು ಒಬ್ಬರನ್ನ ಮಿಕ್ಸ್ ಮಾಡಬೇಕಂತ ಏನೂ ಅವಶ್ಯಕತೆ ಇರೋಲ್ಲ. ಅಲ್ಲಿ ಮೇಲೆ ನಿಮಗೆ ಅಜಿಟೇಟರ್ ಇರುತ್ತೆ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಏರ್ನ ಸಂಟ್ ಮಾಡಿ ನಿಮಗೆ ಬ್ಲೋ ಮಾಡುತ್ತಾ ಇರುತ್ತೆ. ಇದ್ರ ಒಳಗಡೆ ಏನಾದರೂ ಕಸ ಇದ್ದರೆ ಅದನ್ನು ಫಿಲ್ಟ್ರಾಗಿ ಇಲ್ಲಿಗೆ ಹೋಗುತ್ತೆ. ಚೆನ್ನಾಗಿರೋ ನೀರಲ್ಲಿ ಹೋಗಿ ಎಲ್ಲ ಮಿಕ್ಸಪ್ ಆಗಿ ಔಟ್ಲೆಟ್ ಇದ್ರಿಗೆ ಬರುತ್ತೆ. ಇಲ್ಲಿಂದ ಅವರು ಯಾವ ವಾಲ್ಗೆ ಪ್ರೋಗ್ರಾಮ್ ಮಾಡಿದಾರೋ ಆ ವಾಲ್ವ್ಗೆ ನಿಮಗೆ ನೀರು ಹೋಗುತ್ತೆ. ಇದನ್ನು ಎಲ್ಲ ಮಾಹಿತಿನೂ ನಿಮಗೆ ಒಂದೇ ಮೊಬೈಲ್ ಅಪ್ಲಿಕೇಶನಲ್ಲಿ ಸಿಗುತ್ತೆ. ನಮಗೆ ನೀರಿಂದ ಭಾಳ ಸಮಸ್ಯೆ ಆಗಲತ್ತಿದ್ದು. ಆಯಿತು. ಅದ್ರ ಬಗ್ಗೆ ನಾವು ಡ್ರಿಪ್ ಮಾಡಿ ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ದೀವಿ. ನಂತರ ನಾವು ಹಂಗೆ ನೀರು ಇದು ಮಾಡಬೇಕಾದ್ರೆ ನಮಗೆ ಲೇಬರ್ ಸಮಸ್ಯೆ ಆಯಿತು. ಇದು ಸರ್ವೆ ಮಾಡಿಸಿ ಅದು ಆಟೋಮೇಷನ್ ಚಾಲು ಮಾಡಿಸಿದ್ದು. ಈಗ ಮುಂಚೆ ಡ್ರಿಪ್ ಇಲ್ದಿರಂಗೆ ನೀರು ಬಿಡೋದಕ್ಕೂ ಇವಾಗ ಡ್ರಿಪ್ ಹಾಕ್ಸಿ ನೀವು ನೀರು ಬಿಡ್ತಾ ಇರೋಕ್ಕೆ ನಿಮಗೆ ಏನು ಅದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಸರ್? ನೀರಿನ ಉಳಿತಾಯ ಆಗುತ್ತೆ ಸರ್. ಅಂದರೆ ನಾವು ಹಾಗೆ ಬಿಡೋದು ಟೈಮಿಂಗ್ ಇರೋದಿಲ್ಲ. ಇದು ಟೈಮಿಂಗ್ ಮ್ಯಾಗ ಹೋಗುತ್ತೆ ನೀರು. ಓಕೆ. ಇನ್ನೊಂದು ನಾವು ಒಳಗೆ ಗೊಬ್ಬರ ಬಿಡಬೇಕಾದ್ರೂ ನಮಗೆ ಅಲ್ಲಿ ಲೇಬರ್ ಸಮಸ್ಯೆ ಬಿತ್ತು. ಇದನ್ನು ಹಾಗಾಗಿ ಇದು ಆಟೋಮೆಟಿಕ್ ಆಗಿ ಗೊಬ್ಬರನೂ ಹೋಗುತ್ತೆ. ನೀರಿನ ಉಳಿತಾಯ ಜಾಸ್ತಿ ಆಗುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಇದು ನಮ್ಗೆ ಅನುಕೂಲ ಆಗಿದೆ. ಇದು ಕರೆಂಟ್ ಬರೋದು ಹೋಗೋದು ಸಮಸ್ಯೆ ಇತ್ತು. ಆದರೆ ಇದು ಆಗಿದ ನಂತರ ನಾವು ಟೈಮ್ ಸೆಟ್ ಮಾಡಿದರೆ ಟೈಮ್ ನಮಗೆ ಸರಿಯಾಗಿ ಟೈಮ್ ತಗೋತೆ. ಓಕೆ. ಹಾಗಾಗಿ ನಮಗೆ ನೀರಿನ ಸಮಸ್ಯೆ ಆಗುತ್ತಿಲ್ಲ. ಏನಾರ ಪ್ರಾಬ್ಲಮ್ ಆದ್ರೆ ಫೋನ್ ಹಚ್ತೀವಿ. ಓಕೆ. 1-2 ದಿವಸನಾಗ ನಮಗೆ ಸಾಲ್ವ್ ಮಾಡ್ಕೊಂಡು. ಇದಕ್ಕೇನು ಕಲ್ತವ್ರೆ ಬೇಕಂತೇನಿಲ್ಲ. ಓಕೆ. ಕಲೀಲಿ ನಾನು ಏನು ಕಲ್ತಿಲ್ಲ. ಆದರೂ ನನಗೆ ಒಂದ್ಸಲ ತೋರಿಸಿದಂದ್ರೆ ನಾನೇ ಆಪ್ರೇಟ್ ಎಲ್ಲ ಮಾಡುತ್ತೇನೆ. ನಾವು ಈಗ ಟೈಮ್ ಸೆಟ್ ಮಾಡಿರ್ತೀವಿ. ಟೈಮ್ ಸೆಟ್ ಮಾಡಿದ್ರು ನಾವು ಏನು ಟೈಮಿಂಗ್ ಕೊಟ್ಟಿರ್ತೀವಿ ಆ ಟೈಮಿಂಗ್ ಕರೆಕ್ಟ್ ಹೋಗುತ್ತೆ. ಇನ್ನೊಂದು ಜಾಸ್ತಿ ಪ್ರೆಷರ್ ಆದರೂ ಆಟೋಮೆಟಿಕ್ ರಿಟರ್ನ್ ಹೋಗ್ಬಿಡುತ್ತೆ. ಅದು ಬ್ಯಾಕ್ ಹೋಗ್ಬಿಡುತ್ತೆ. ಪೈಪ್ ಏನು ಡ್ಯಾಮೇಜ್ ಆಗಲ್ಲ ನಮ್ಮ. ಇನ್ನೊಂದು ನಾವು ಗೊಬ್ಬರ ಏನು ಹಾಕಿರ್ತೀವಿ, ಎಷ್ಟು ಲೀಟ್ರ್ ಹಾಕಿರ್ತೀವಿ ಆ ಟೈಮಿಂಗ್ ಕೂಡ ಕರೆಕ್ಟ್ ಹೋಗುತ್ತೆ. ಯಾವ ವಾಲಿಗೆ ಹೋಗುತ್ತೆ ಆ ವಾಲ್ ಅಪ್ಲಿಕೇಶನ್ ತೋರಿಸ್ತೆ. ಎಷ್ಟು kg ಇದು ಹೋಗಿರ್ತಿರ್ತದೆ ಅದನ್ನು ತೋರಿಸ್ತಾ ಇದ್ದಾರೆ. ನಮ್ಗೆ ಏನು ಇದ್ರೆ ಮೊಬೈಲಲ್ಲಿ ಕ್ಲಿಯರಲ್ಲಿ ಒಂದು ಸಪ್ಲೈ ಏನೋ ಪೀಸ್ ಹೋಗಿತ್ತಂದ್ರೆ ಇಲ್ಲಿ ತೋರಿಸ್ತೇವೆ. ಮೋಟ್ರ್ ಏನೂ ಡ್ಯಾಮೇಜ್ ಆಗಲ್ಲ. ಸತ್ತು ಊಟ ಮಾಡಿದವರಿಗೆ ನಮ್ಗೆ ಭಾಳ ಜನ ಬಂದು ಕೇಳ್ತಾ ಇದ್ದಾರೆ. ಆದರೆ ಇದು ಮಾಡಿರೋ ಉತ್ತಮ ಐತಿ, ಚೆನ್ನಾಗಿ ಐತಿ ಅಂತ ಹೇಳ್ತೀವಿ. ಇದು ಮಾಡ್ರಿ ಅಂತ ನಾವು ಸಜೆಷನ್ ಕೊಡ್ತೀವಿ ರೀ. ನಾವು 1 ಎಕರಿಂದ 1000 ಎಕರೆ ತನಕ ಇರಿಗೇಷನ್ ಮತ್ತು ಆಟೋಮೇಷನ್ ಫೆಟಿಗೇಷನ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ತೋಟಕ್ಕೂ ಇದೇ ಥರ ಆಟೋಮೇಷನ್ ಬೇಕಂದ್ರೆ ಈ ಸ್ಕ್ರೀನಲ್ಲೇ ತೋರಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸು ಮೊಬಿಟೆಕ್ ವೈರ್ಲೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ 71K27 KR ಮೊಗಲ್ಲ ಮೈಸೂರಲ್ಲಿ ಲೊಕೇಟ್ ಆಗಿದೆ. ಧನ್ಯವಾದಗಳು.